ನಮಸ್ಕಾರ ಸ್ನೇಹಿತರೆ. ಅಣಬೆ ಅಂತಂದರೆ ಏನು ಅಂತ ನಿಮಗೆಲ್ರಿಗೂ ಗೊತ್ತಾ? ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮ್ಮ ಎಲ್ಲರಲ್ಲೂ ಇರುವಂತಹ ದೊಡ್ಡ ಪ್ರಶ್ನೆ ಅಣಬೆ ಮಾಂಸಾಹಾರನ ಸಸ್ಯಾಹಾರನ ಅನ್ನೋದು. ಇದನ್ನು ತಿನ್ನೋದ್ರಿಂದ ಏನಾದರೂ ಆರೋಗ್ಯಕ್ಕೆ ತೊಂದರೆ ಆಗುತ್ತಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇರೋದರಿಂದ ಅಣಬೆಯನ್ನು ಆಹಾರವಾಗಿ ಬಳಸೋದು ತುಂಬ ಕಡಿಮೆ. ಆದರೆ ಅಣಬೆ ಯಾವುದೇ ಸಸ್ಯಾಹಾರನೂ ಅಲ್ಲ, ಮಾಂಸಾಹಾರನೂ ಅಲ್ಲ. ಇದೊಂದು ಶಿಲೀಂಧ್ರ ಅಂದರೆ ಫಂಗೈ. ಈಗೀಗ ಅಣಬೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡ್ತಾ ಇದೆ. ಹಾಗೆಯೇ ನಾವು ಯಾವುದೇ ಮಾರುಕಟ್ಟೆಗಳಲ್ಲಿ ಅಂದರೆ ಸೂಪರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ತರಕಾರಿ ಅಂಗಡಿಗಳಾಗಿರ್ಬೋದು, ಎಲ್ಲ ಕಡೆ ನಾವು ಬೇರೆ ಬೇರೆ ರೀತಿಯ ಅಣಬೆಗಳು ಮಾರಾಟ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಬಟನ್ ಮಶ್ರೂಮ್, ಆಯಿಸ್ಟರ್ ಮಶ್ರೂಮ್, ಮಿಲ್ಕಿ ಮಶ್ರೂಮ್ ಹೀಗೆ ಬೇರೆ ಬೇರೆ ರೀತಿಯ ಅಣಬೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅಣಬೆಯನ್ನು ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ ನಮ್ಮ ಶರೀರಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಪೋಷಕಾಂಶಗಳು ಅಣಬೆಯಿಂದ ನಮಗೆ ದೊರೆಯುತ್ತದೆ. ಅದು ಯಾವುದೆಲ್ಲ ಅಂತ ನೋಡೋದಾದರೆ, ಇದರಲ್ಲಿ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ ಅಧಿಕವಾಗಿದೆ. ಮಿನರಲ್ಸಲ್ಲಿ ಮ್ಯಾಗ್ನೀಷಿಯಮ್, ಐರನ್, ಪೊಟ್ಯಾಷಿಯಮ್ ಅಧಿಕವಾಗಿದೆ. ಹಾಗೆಯೇ ವಿಟಮಿನಲ್ಲಿ ವಿಟಮಿನ್ B2, B6 ಹಾಗೆ ವಿಟಮಿನ್ D ಕೂಡ ನಮಗೆ ಅಣಬೆಯಿಂದ ಸಿಗುತ್ತೆ. ಜೊತೆಗೆ ಫೈಬರ್, ಪ್ರೋಟೀನ್ ಅಂಶ ಹೆಚ್ಚಾಗಿದೆ. ಜೊತೆಗೆ ಅಣಬೆನಲ್ಲಿ ಯಾವುದೇ ರೀತಿಯ ಕೊಲೆಸ್ಟ್ರಾಲ್, ಸೋಡಿಯಂ ಹಾಗೆಯೇ ಫ್ಯಾಟ್ ಮತ್ತು ಕ್ಯಾಲೋರಿ ತುಂಬ ಕಡಿಮೆ ಇರೋದರಿಂದ ಯಾರು ಬೇಕಿದ್ರೂ ಅಣಬೆಯನ್ನು ಆಹಾರದಲ್ಲಿ ಬಳಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.